Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 1 verse 2. Whose delight is in the law of the Lord and who meditates on his law day and night. ಕೀರ್ತನೆಗಳು 1:2 ವಚನ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಇಂದಿನ ವಾಕ್ಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ದೇವರ ವಾಕ್ಯವನ್ನು, ಸತ್ಯವೇದದ ವಾಕ್ಯಗಳನ್ನು, ಧರ್ಮಶಾಸ್ತ್ರವನ್ನು ನಾವು ಹಗಲಿರುಳು ಓದುವಂಥವರಾಗಿರಬೇಕು. ಅಷ್ಟು ಮಾತ್ರವಲ್ಲದೆ ಅದರಲ್ಲಿ ನಾವು ಆನಂದ ಪಡುವವರಾಗಿರಬೇಕು. ಅಂಥವರು ಧನ್ಯರು ಎನ್ನುವಂಥ ವಾಕ್ಯವನ್ನು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಸತ್ಯವೇದವನ್ನು ನಾವು ಎಷ್ಟು ಧ್ಯಾನಿಸುತ್ತೇವೋ ಅಷ್ಟು ನಮ್ಮ ಜೀವಿತ ಮಧುರವಾಗುತ್ತದೆ. ಅಷ್ಟು ವಿಶೇಷವಾದ ಜ್ಞಾನವನ್ನು, ಅಷ್ಟು ವಿಶೇಷವಾದ ಅರಿವನ್ನು ನಾವು ಪಡೆದುಕೊಳ್ಳುತ್ತೇವೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಒಬ್ಬ ಯೌವನಸ್ಥ ಹುಡುಗನು, ಕುರಿ ಕಾಯುವಂತಹ ಹುಡುಗನು, ಅವನ ಹೆಸರು ದಾವೀದನು. ಅವನು ಸತ್ಯವೇದದ ವಾಕ್ಯಗಳನ್ನು ಧ್ಯಾನಿಸುತ್ತಿರುವುದರಿಂದ ಅವನಿಗೆ ಒಬ್ಬ ಬಹುದೊಡ್ಡ ಭಾಗ್ಯವಂತನನ್ನಾಗಿ ಮಾಡಿದೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಇಡೀ ದೇಶವನ್ನು ಆಳ್ತಕ್ಕಂಥ ಆಶೀರ್ವಾದವನ್ನು, ಇಡೀ ದೇಶವನ್ನು ಆಳುವಂತಹ ಶಕ್ತಿಯನ್ನು ಅವನು ಕರ್ತನಿಂದ ಪಡೆದುಕೊಂಡನು. ಪ್ರಿಯರೇ, ಹೌದು, ನೀವು ಕೂಡ ಸತ್ಯವೇದವನ್ನು ಓದುವಂಥವರಾಗಿರಿ. ಓದುವುದು ಮಾತ್ರವಲ್ಲದೆ ಆ ಓದಿದ ವಾಕ್ಯಗಳನ್ನು ಧ್ಯಾನಿಸುವಂತಹ ಜೀವಿತ ನಿಮ್ಮದಾಗಿರಬೇಕು. ಇಸಾಕನು ಎನ್ನುವಂಥ ಇನ್ನೊಬ್ಬ ಪುರುಷನ ಬಗ್ಗೆಯೂ ಕೂಡ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅವನು ಸಂಜೆಯ ವೇಳೆಯಲ್ಲಿ ಏಕಾಂತವಾಗಿರುವ ಸಮಯದಲ್ಲಿ ಕರ್ತನನ್ನು ಕುರಿತು ಧ್ಯಾನಿಸುವಂಥವನಾಗಿದ್ದನು. ಇದರಿಂದಾಗಿ ಆತನು ಮೂಲ ಪಿತೃಗಳ ಸಾಲಿನಲ್ಲಿ ಸ್ಥಾನವನ್ನು ಗಳಿಸಿಕೊಂಡನು. ಪ್ರಿಯರೇ, ಅಷ್ಟು ಮಾತ್ರವಲ್ಲದೆ ಅವನು ಬಿತ್ತಿದ ಬೀಜದಿಂದ 100% ಫಲವನ್ನು ಪಡೆದುಕೊಂಡನು. ಧ್ಯಾನ ಎಂದರೇನು? ಹೇಗೆ ಧ್ಯಾನ ಮಾಡಬೇಕು? ಇದಕ್ಕೆ ನಾವು ಉದಾಹರಣೆಯಾಗಿ ನೋಡುತ್ತೇವೆ. ಒಂದು ಹಸು ಹುಲ್ಲುಗಾವಲಿನಲ್ಲಿ ಹೋಗಿ ಮೇಯುವಾಗ ಮೊದಲು ಬೇಗ ಮೇಯ್ದು ಬರುವುದು. ನಂತರದಲ್ಲಿ ಏಕಾಂತವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ತಾನು ತಿಂದದ್ದನ್ನು ತಿರುಗಿ ತನ್ನ ಬಾಯಿಗೆ ತಂದುಕೊಂಡು ನಿಧಾನವಾಗಿ ಮೆಲುಕು ಹಾಕುವುದು. ಹೌದು, ನಿಧಾನವಾಗಿ ಹಲ್ಲುಗಳಿಂದ ಜಗಿದು ನುಂಗುವುದು. ಇದರಿಂದ ಅದು ಅಧಿಕವಾದ ಹಾಲನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಹೌದು ನನ್ನ ಪ್ರಿಯ ದೇವಚಂದ್ರೆ, ನಾವು ಕೂಡ ಸತ್ಯವೇದದ ವಾಕ್ಯಗಳನ್ನು ಓದಬೇಕು. ಓದಿದ್ದಷ್ಟೇ ಅಲ್ಲ, ನಾವು ಓದಿರ್ತಕ್ಕಂಥ ದೃಶ್ಯವನ್ನು ನಮ್ಮ ಕಣ್ಣೆದುರಿನಲ್ಲಿ ತರುವಂಥವರಾಗಿರಬೇಕು. ಆ ವಾಕ್ಯದ ತಿರುಳನ್ನು ನಮ್ಮ ಮನೋನೇತ್ರಗಳ ಮುಂದೆ ತಂದು ಅದರ ಬಗ್ಗೆ ಯಾವಾಗಲೂ ಧ್ಯಾನ ಮಾಡುವಂಥವರಾಗಿರಬೇಕು. ಅದರ ಬಗ್ಗೆ ಯಾವಾಗಲೂ ಯೋಚಿಸುವಂಥವರಾಗಿರಬೇಕು. ಕರ್ತನ ಮಹಿಮೆಯನ್ನು, ಕರ್ತನ ಮಹತ್ವವನ್ನು, ಆತನು ಮಾಡಿದ ಮಹತ್ ಕಾರ್ಯಗಳನ್ನು ನಾವು ಯೋಚಿಸಿ ನೋಡುವಂಥವರಾಗಿರಬೇಕು. ಸತ್ಯವೇದದಲ್ಲಿ ಇರುವಂಥ ವಾಗ್ದಾನದ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ಳಬೇಕು. ಆಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದೇವರು ನಮಗೆ ಸಫಲತೆಯನ್ನು ಕೊಡುತ್ತಾರೆ. ನನ್ನ ಪ್ರಿಯ ದೇವಜನರೇ, ಸತ್ಯವೇದವು ಜೀವವುಳ್ಳಂಥದ್ದಾಗಿದೆ. ಅದು ನಮ್ಮ ಶರೀರಕ್ಕೂ ನಮ್ಮ ಪ್ರಾಣಕ್ಕೂ ಆರೋಗ್ಯವನ್ನು ತರುವಂಥದ್ದಾಗಿದೆ. ಜೇನು ತುಪ್ಪಕ್ಕಿಂತಲೂ ಸಿಹಿಯಾದಂಥ ದೇವರ ವಾಕ್ಯಕ್ಕೆ ಮಹತ್ವವನ್ನು ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಅವುಗಳ ಧ್ಯಾನ ನಾವು ಮಾಡುವಾಗ ನಾವು ಧನ್ಯರು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ. ಅದಕ್ಕಾಗಿ ಸ್ತೋತ್ರ ತಂದೆಯೇ. ಇಂದಿನಿಂದ ನಾವೆಲ್ಲರೂ ಕರ್ತನೆ ನಿನ್ನ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಅವುಗಳನ್ನು ಕೈಕೊಂಡು ನಡೆಯಲಿಕ್ಕೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಎಲ್ಲರ ಜೀವಿತದಲ್ಲಿ ಅವರು ಬಯಸುವಂತಹ ಆಶೀರ್ವಾದಗಳನ್ನು ಕೂಡಿಸು ಕರ್ತನೆ. ಅವರಿಗೆ ಸಂತೋಷದ ಜೀವಿತ ಕೊಡು, ಶಾಂತಿ ಸಮಾಧಾನವನ್ನು ಅನುಗ್ರಹಿಸು. ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.